ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಕೈ, ಕಾಲು, ತಲೆ ಎಲ್ಲ ಗಟ್ಟಿಯಾಗಿದ್ದೋರೆ ಬದುಕೋಕೆ ಕಷ್ಟಪಡ್ತಾ ಇರ್ತೀವಿ, ಸೋಮಾರಿಗಳಾಗ್ಬಿಡ್ತೀವಿ. ಇಂತಹ ಗ್ರೇಟ್ ಸೋಮಾರಿಗಳ ಮಧ್ಯೆ ಕೆಲವು ಛಲಗಾರರಿರ್ತಾರೆ. ಅಂತಹ ಒಬ್ಬ ಛಲಗಾರ ಅವಿನಾಶ್. ಇವರ ಕಥೆಯನ್ನ ಕೇಳಿದ್ರೆ ಎಂತವರು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್, ಅವಿನಾಶ್ಗೆ ಹ್ಯಾಟ್ಸ್ ಆಫ್ ಅನ್ಲೇಬೇಕು. ಯಾಕಂದ್ರೆ ಇವರಿಗೆ ನಡೆಯೋಕ್ಕಾಗಲ್ಲ, ಕುಳಿತುಕೊಳ್ಳೋಕ್ಕೂ ಬರೋದಿಲ್ಲ, ಕುತ್ತಿಗೆಯಂತೂ ನಿಂತೇ ಇಲ್ಲ. ಆದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಓದ್ತಿದ್ದಾರೆ. ಸಾಧಿಸಬೇಕು ಅನ್ನೋ ಛಲ ಇದ್ರೆ ಯಾವುದು ತಾನೇ ಅಸಾಧ್ಯ ಅನ್ನೋದನ್ನ ತೋರಿಸಿಕೊಡ್ತಿದ್ದಾರೆ. ಹೀಗೆ ಕಂಪ್ಯೂಟರ್ ಮುಂದೆ ಕುಳಿತು ಓದ್ತಿರೋ ಈ ಹುಡುಗ ಅವಿನಾಶ್. ವಯಸ್ಸು 23. ನೋಡೋದಕ್ಕೆ ದೈಹಿಕವಾಗಿ ದುರ್ಬಲನಾಗಿ ಕಾಣ್ತಾನೆ. ಆದರೆ ಇವನ ಮಾನಸಿಕ ಶಕ್ತಿಯನ್ನ ನೋಡಿದ್ರೆ ಎಂಥವರು ಬೆರಗಾಗ್ತಾರೆ. ಆ ಛಲದಿಂದಾನೇ ಇವನು ಸ್ಪೆಸ್ಟಿಕ್ ಸೊಸೈಟಿ ಸಂಸ್ಥೆ ಮೂಲಕ SSLC ಮತ್ತು PUCಯಲ್ಲಿ ಉತ್ತಮ ಅಂಕ ಪಡೆದಿದ್ದಾನೆ. ಈಗ ಕ್ರೈಸ್ಟ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ತಿದ್ದಾನೆ. ಅವಿನಾಶ್ಗೆ ಓದೋದು ಅಂದ್ರೆ ಪಂಚಪ್ರಾಣ. ಆನ್ಲೈನ್ನಲ್ಲಿ ಹೊಸ ಹೊಸ ಪುಸ್ತಕಗಳನ್ನು ಓದ್ತಾನೆ. ಅದರಲ್ಲೂ ಅಬ್ದುಲ್ ಕಲಾಂ ಪುಸ್ತಕ ಅಂದ್ರೆ ತುಂಬಾನೇ ಇಷ್ಟ. ಅವರ ಪುಸ್ತಕಗಳನ್ನಂತೂ ತಪ್ಪಿಸೋದೇ ಇಲ್ಲ. ಜೊತೆಗೆ ದಿನಪತ್ರಿಕೆಗಳನ್ನು ಕೂಡ ಓದ್ತಾನೆ. ಅವಿನಾಶ್ ಕಲ್ತಿರೋದು ಇಂಗ್ಲಿಷ್ ಮಾಧ್ಯಮದಲ್ಲಾದ್ರೂ ಅಪ್ಪನ ಹತ್ತಿರ ಕನ್ನಡ ಭಾಷೆಯ ದಿನಪತ್ರಿಕೆಗಳಲ್ಲಿನ ಶಬ್ದಗಳನ್ನ ಕೇಳಿ ಕೇಳಿ ಕನ್ನಡ ಕಲ್ತಿದ್ದಾನೆ. ಕ್ರಿಕೆಟ್ ಅವಿನಾಶನ ಫೇವರೆಟ್ ಗೇಮ್. ಸಚಿನ್ ತೆಂಡೂಲ್ಕರ್ ಫೇವರೆಟ್ ಪ್ಲೇಯರ್ ಅಂತೆ. ಇದಲ್ಲದೆ ಚೆಸ್ ಕೂಡ ಇಷ್ಟ ಅಂತಾನೆ ಅವಿನಾಶ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಾನು ತುಂಬಾ ಇಷ್ಟಪಡೋ ಪ್ಲೇಯರ್ ಅಂದ್ರೆ ಸಚಿನ್ ತೆಂಡೂಲ್ಕರ್. ಯಾರಿಗಿರಲ್ಲ. ಅವಿನಾಶ್ ದೈಹಿಕವಾಗಿ ದುರ್ಬಲನಾಗಿದ್ರು ಫ್ರೆಂಡ್ ಸರ್ಕಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಇವರ ಗೆಳೆಯರ ಬಳಗದಲ್ಲಿ ವಿಶೇಷ ಅಂದ್ರೆ ಇವನ ವಯಸ್ಸಿನವರಿಗಿಂತ ದೊಡ್ಡವರೇ ಹೆಚ್ಚು. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇನ್ನೊಂದು ವಿಶೇಷ ಅಂದ್ರೆ ಇವರೆಲ್ಲ ಇವನಿಗೆ ಗೆಳೆಯರಾಗಿದ್ದು ಇಂಟರ್ನೆಟ್ ಮೂಲಕ. ಇದರಲ್ಲಿ ಸಾಕಷ್ಟು ಜನರು ವೀಕೆಂಡ್ ಇದ್ದಾಗ ಅವಿನಾಶ್ ಭೇಟಿಗೆ ಬರ್ತಾರೆ. PUCಯಲ್ಲಿ ಸೈಕಾಲಜಿ ವಿಷಯ ಆಯ್ಕೆ ಮಾಡಿಕೊಂಡಿದ್ದ ಅವಿನಾಶ್ ಅದರಲ್ಲೇ ಪದವಿ ಮಾಡುವ ಇಚ್ಛೆ ಹೊಂದಿದ್ದ. ಆದರೆ ಗೆಳೆಯರ ಮತ್ತು ಶಿಕ್ಷಕರ ಸಲಹೆ ಮೇರೆಗೆ BCA ಆಯ್ಕೆ ಮಾಡಿಕೊಂಡಿದ್ದಾನೆ. BCA ಆಯ್ಕೆ ಮಾಡಿಕೊಳ್ಳುವ ಮುಂಚೆ ಅವಿನಾಶ್ಗೆ ಪತ್ರಕರ್ತನಾಗಬೇಕೆಂಬ ಆಸೆ ಇತ್ತು. ಈ ಆಸೆಗೆ ಕಾರಣ ಏನು ಅಂತ ಕೇಳಿದ್ರೆ ಅವಿನಾಶ್ ಹೇಳಿದ್ದು ಹೀಗೆ. I had a dream like I wanted to do something towards the society. ಫೇಲ್ ಆಗ್ಬಿಟ್ವಿ, ಜೀವನದಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂದಾಗೋ ವಿದ್ಯಾರ್ಥಿಗಳು ಒಂದ್ಸಲ ಅವಿನಾಶ್ನನ್ನ ಭೇಟಿ ಮಾಡಬೇಕು. ಅವನು ಮಾತಾಡೋ ಮಾತುಗಳನ್ನ ಕೇಳಬೇಕು. ಆಗ ಎಂಥವನ ಮನಸ್ಸಿನಲ್ಲೂ ಬದುಕಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲ ಹುಟ್ಟಿಕೊಳ್ಳುತ್ತೆ.